ಭೀಮಾ ತೀರದ ಹಂತಕ ಗಂಗಾಧರ್ ಚಡಚಣ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂದಿನ ಚಡಚಣ ಸಿಪಿಐ ಎಂಬಿ ಅಸೋದೆ ನಾಪತ್ತೆಯಾಗಿದ್ದಾರೆ. ಗಂಗಾಧರ ಚಡಚಣ ನಾಪತ್ತೆ ಪ್ರಕರಣದ ಆರೋಪಿ ಕೂಡ ಸಿಪಿಐ ಈಗಾಗಲೇ ಬಂಧನದ ಭೀತಿಯಿಂದ ಸಿಪಿಐ ಎಂಬಿ ಅಸೋದೆ ನಾಪತ್ತೆಯಾಗಿದ್ದು ವಿಜಯಪುರದಲ್ಲಿ ಈಗಾಗಲೇ ಸಿಐಡಿ ತಂಡ ಮೊಕ್ಕಂ ಹೂಡಿದೆ. ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಎಸ್ಐ ಗೋಪಾಲ ಹಳ್ಳೂರ ಕೂಡ. ಆದರೆ ಈಗಾಗಲೇ ಸಿಪಿಐ ಬಂಧನದ ಭೀತಿಯಿಂದ ನಾಪತ್ತೆಯಾಗಿರೋದು. ಈ ಹಿನ್ನೆಲೆಯಲ್ಲಿ ಇಡೀ ಒಂದು ಸಿಐಡಿ ತಂಡ ಈಗಾಗಲೇ ವಿಜಯಪುರದಲ್ಲಿ ಕೂಡ ಮೊಕ್ಕಂ ಹೂಡಿದೆ. ಒಂದ್ ಕಡೆ ಎಸ್ಐ ಗೋಪಾಲ ಹಳ್ಳೂರ ಅಂತೂ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಆದರೆ ಸಿಪಿಐ ಅಸೋದೆ ಮಾತ್ರ ಎಲ್ಲಿದ್ದಾರೆ ಅನ್ನೋದು ಇನ್ನೂ ಕೂಡ ಯಾರಿಗೂ ಮಾಹಿತಿ ಇಲ್ಲ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಇಡೀ ಒಂದು ತಂಡ ಕೂಡ ಈಗಾಗಲೇ ವಿಜಯಪುರದಲ್ಲಿ ಬೀಡು ಬಿಟ್ಟಿದೆ. ಸಿಐಡಿ ತಂಡ ಮೊಕ್ಕಂ ಹೂಡಿದೆ ವಿಜಯಪುರದಲ್ಲಿ. ಎಲ್ಲಿದ್ದಾರೆ ಅನ್ನುವಂತಹ ಹುಡುಕುವಂತ ಪ್ರಯತ್ನವನ್ನ ಕೂಡ ಈಗಾಗಲೇ ಈ ಒಂದು ತಂಡ ಕೂಡ ಮಾಡ್ತಾ ಇದೆ. ಹಾಗಾಗಿ ಬಂಧನದ ಭೀತಿಯಲ್ಲಿದ್ದಾರೆ ಸಿಪಿಐ ಎಂಬಿ ಅಸೋದೆ, ನಾಪತ್ತೆಯಾಗಿದ್ದಾರೆ. ಹಾಗಾಗಿ ಯಾವ ರೀತಿಯಾದಂತಹ ಒಂದು ಹುಡುಕುವಂತಹ ಪ್ರಯತ್ನ ಆಗ್ತಾ ಇದೆ, ತನಿಖೆ ಯಾವ ರೀತಿಯಾಗಿ ಸಾಗ್ತಾ ಇದೆ ಅನ್ನುವಂತಹ ಸಾಕಷ್ಟು ಮಾಹಿತಿಗಳು ಕೂಡ ಈಗಾಗಲೇ ಲಭ್ಯ ಆಗ್ತಾ ಇದೆ. ಒಂದ್ ಕಡೆ ಗೋಪಾಲ್ ಹಳ್ಳೂರ ಅವರು ನ್ಯಾಯಾಂಗ ಬಂಧನದಲ್ಲಿದ್ರೆ, ಇನ್ನೊಂದ್ ಕಡೆ ನಾನು ಕೂಡ ಬಂಧನಕ್ಕೆ ಒಳಗಾಗ್ತೀನಿ ಅನ್ನುವಂತಹ ಭೀತಿಯಲ್ಲಿ ಸಿಪಿಐ ಇದ್ದಾರೆ. ಹಾಗಾಗಿ ಅಸೋದೆ ನಾಪತ್ತೆ ಆಗಿದ್ದಾರೆ. ಅವರನ್ನ ಹುಡುಕುವಂತಹ ಪ್ರಯತ್ನ ಕೂಡ ಒಂದ್ ಕಡೆ ಈಗಾಗಲೇ ಸಿಐಡಿ ತಂಡ ಮಾಡ್ತಾ ಇದೆ. ಭೀಮಾ ತೀರದ ಹಂತಕ ಗಂಗಾಧರ ಚಡಚಣ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಂದಿನ ಸಿಪಿಐ ಎಂಬಿ ಅಸೋದೆ ಕೂಡ ನಾಪತ್ತೆ ಆಗಿರುವಂತದ್ದು. ಗಂಗಾಧರ ಚಡಚಣ ನಾಪತ್ತೆ ಪ್ರಕರಣದ ಆರೋಪಿ ಕೂಡ ಹೌದು ಸಿಪಿಐ. ಈ ಹಿನ್ನೆಲೆಯಲ್ಲಿ ಬಂಧನದ ಭೀತಿಗೆ ಒಳಗಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಯಾವಾಗ ಬಂಧನಕ್ಕೆ ಒಳಗಾಗ್ತೀನೋ ಅನ್ನುವಂತಹ ಭೀತಿಯಲ್ಲಿ ಕೂಡ ಇದ್ದಾರೆ ಸಿಪಿಐ ಎಂಬಿ ಅಸೋದೆ. ಆದರೆ ಈಗಾಗಲೇ ಸಿಐಡಿ ತಂಡ ವಿಜಯಪುರದಲ್ಲಿ ಮೊಕ್ಕಂ ಹೂಡಿ ಈಗಾಗಲೇ ಆರೋಪಿಯನ್ನ ಹುಡುಕುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಜಯಪುರದಲ್ಲಿ ಸಿಐಡಿ ಎಸ್ಪಿ ಆನಂದ್ ಕುಮಾರ್ ಕೇಸ್ನ ಬಗ್ಗೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಇವಾಗ ನಾನು ಬಂದಿದ್ದೀನಿ, ಡೀಟೇಲ್ಸ್ ಏನು ಇದು ಮಾಡಲ್ಲ. ಪ್ರೆಸ್ಗೆಲ್ಲ ಇನ್ವೆಸ್ಟಿಗೇಷನ್ ಡೀಟೇಲ್ಸ್ ಎಲ್ಲ ಹೇಳ್ಬಾರ್ದು, ನಿಮ್ಗೆಲ್ಲ ಗೊತ್ತಲ್ಲ. ನೋಡೋಣ, ಫರ್ದರ್ ವಿ ವಿಲ್ಸ್. ಡೀಟೇಲ್ಸ್ ಎಲ್ಲ ಹೇಳುವಾಗಿಲ್ಲ, ಇನ್ವೆಸ್ಟಿಗೇಷನ್ ಇರುವಾಗ ಡೀಟೇಲ್ಸ್ ಎಲ್ಲ ಹೇಳುವಾಗಿಲ್ಲ. ನಾವು ಎಲ್ಲ ನಮ್ದು ಇನ್ವೆಸ್ಟಿಗೇಷನ್ ಒಂದು ಮಟ್ಟಕ್ಕೆ ಬಂದ್ಮೇಲೆ ತಮಗೆ ತಿಳಿಸ್ತೀವಿ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಹೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಈಗಾಗಲೇ ಒಂದ್ ಕಡೆ ತನಿಖೆ ಕೂಡ ತೀವ್ರಗತಿಯಲ್ಲಿ ಸಾಗ್ತಾ ಇದೆ, ಇನ್ನೊಂದ್ ಕಡೆ ಈಗಾಗಲೇ ಸಿಪಿಐ ಕೂಡ ನಾಪತ್ತೆಯಾಗಿದ್ದಾರೆ. ಹುಡುಕುವಂತಹ ಪ್ರಯತ್ನ ಯಾವ ರೀತಿಯಾಗಿದೆ, ತನಿಖೆಯ ತೀವ್ರತೆ ಹೇಗಿದೆ? ನವಿತಾಜನೆ, ಒಂದು ಘಟನೆ ಏನಿದೆ, ಘಟನೆ ಆದ್ಮೇಲೆ ಮೊನ್ನೆ ಸಿಐಡಿಗೆ ಪ್ರಕರಣನ ಹಸ್ತಾಂತರ ಮಾಡಲಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ 3-4 ದಿನಗಳ ಹಿಂದೆ ಸಿಐಡಿ ಎಸ್ಪಿ ಜನಾರ್ದನ್ ನೇತೃತ್ವದ ತಂಡ ವಿಜಯಪುರಕ್ಕೆ ಆಗಮಿಸಿದೆ. ಅಷ್ಟೇ ಅಲ್ಲದೆ ಇವರಿಗೆ ಪೂರಕವಾಗಿ ಮತ್ತು ಹೆಚ್ಚಿನ ತನಿಖೆಗಾಗಿ ಸಿಐಡಿ ಎಸ್ಪಿ HNB ವಿಂಗ್ ಏನಿದ್ದಾರೆ ಆನಂದ್ ಕುಮಾರ್ ಅವರು ಕೂಡ ಈಗ ಒಂದು ಅರ್ಧ ಗಂಟೆ ಮುಂಚೆ ವಿಜಯಪುರ ನಗರಕ್ಕೆ ಆಗಮಿಸಿದ್ದಾರೆ. ಇಲ್ಲಿ ಐಪಿಎಲ್ ಫ್ರೆಶ್ ಆಗ್ತಾ ಇದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳ್ಬೇಕಂತಂದ್ರೆ ಈಗಾಗಲೇ PSI ಗೋಪಾಲ್ ಹಳ್ಳೂರ್, 3 ಜನ ಪೇದೆಗಳು ಹಾಗೂ ಈ ಒಂದು ಘಟನೆಗೆ ಕಾರಣರಾದ ಹನುಮಂತ ಪೂಜಾರಿ ಮತ್ತೆ ಸಿದ್ದಗೊಂಡಪ್ಪ ತಿಕ್ಕೊಂಡಿ, ಇವು ಒಂದು 5 ಜನ ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿದ್ದು ವಿಜಯಪುರ ಕೇಂದ್ರ ಕಾರಾಗೃಹದಲ್ಲಿ ಬಂಧಿಯಾಗಿದ್ದಾರೆ. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಗಂಗಾಧರ ಚಡಚಣ ತಾಯಿ ವಿಮಲಾಬಾಯಿ ಏನಿದ್ದಾರೆ ಅವರು ಅಂದಿನ PSI ಗೋಪಾಲ ಹಳ್ಳೂರು ಮತ್ತೆ ಸಿಪಿಐ ಎಂಬಿ ಅಸೋದೆ ಹಾಗೂ ಇತರ ವಿರುದ್ಧ ದೂರು ಕೊಟ್ಟಿದ್ರು. ಅಷ್ಟೇ ಅಲ್ಲದೆ ಆ ಉಮ್ರಾಣಿಯ ಮಹಾದೇವ ಸಾವ್ಕರ್ ಬೈರಗೊಂಡ ವಿರುದ್ಧನೂ ಕೂಡ ದೂರು ಕೊಟ್ಟಿದ್ರು. ಮಹಾದೇವ ಸಾವ್ಕರ್ ಬೈರಗೊಂಡ ಈಗಾಗಲೇ ತಲೆಮರೆಸಿಕೊಂಡಿದ್ದು ಆತನ ಬಂಧನಕ್ಕಾಗಿ ಪೊಲೀಸರು ಕೂಡ ವಿಶೇಷ ತಂಡಗಳನ್ನು ರಚನೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಈ ಎಂಬಿ ಅಸೋದೆ ಏನು ಸಿಪಿಐ ಇದ್ದಾರೆ, ಈ ಚುನಾವಣೆ ಸಂದರ್ಭದಲ್ಲಿ ಅವರನ್ನ ಕಲಬುರಗಿಯ PTS ಕೇಂದ್ರಕ್ಕೆ ವರ್ಗಾವಣೆ ಮಾಡಲಾಗಿತ್ತು. ಅಲ್ಲಿಂದ ಅವರು ಈಗ ನಾಪತ್ತೆಯಾಗಿದ್ದಾರೆ. ಬಂದಿಲ್ಲ ಎಂಬ ಮಾಹಿತಿ ನ್ಯೂಸ್ 18 ಕನ್ನಡಕ್ಕೆ ಲಭ್ಯ ಆಗಿದೆ. ಈ ಒಂದು ಒಟ್ಟಾರೆ ಪ್ರಕರಣಕ್ಕೆ ಬೇಕಾಗಿರುವಂತಹ ಎಂಬಿ ಅಸೋದೆ ಅಂದಿನ ಸಿಪಿಐ ಮತ್ತು ಉಮ್ರಾಣಿ ಮಹಾದೇವ ಸಾವ್ಕರ್ ಬೈರಗೊಂಡ ಇವರಿಬ್ಬರನ್ನು ಕೂಡ ಅರೆಸ್ಟ್ ಮಾಡಲು ಪೊಲೀಸರು ಕ್ರಮ ಕೈಗೊಳ್ತಾ ಇದ್ದಾರೆ. ನವಿತಾ, ಥ್ಯಾಂಕ್ ಯು ಮಹೇಶ್. ಡೀಟೇಲ್ಸ್ಗೆ